ನಿಂಗೇನು ಆಗಿಲ್ಲ ತಾನೆ? ಆರಾಮಾಗಿ ಇದೆಯಲ್ವಾ ರಾಧಿಕಾ? ನಿಂಗೇನು ಆಗಿಲ್ಲ ಅಲ್ಲ? ನನ್ಗೇನು ಆಗಿಲ್ಲ, ಆರಾಮಾಗಿರಿ. ಟೆನ್ಷನ್ ಮಾಡ್ಕೋಬೇಡಿ, ಕೂಲ್ ಡೌನ್. ಇದಕ್ಕೆಲ್ಲ ನಾನೇ ಅಲ್ವಾ ಕಾರಣ? ನನ್ನಿಂದನೇ ಹೀಗಾಯ್ತು. ಹೌದು, ನನ್ನಿಂದಾನೆ. ಇದೆಲ್ಲ ನನ್ನಿಂದಾನೆ ಆಗಿತ್ತು. ರಾಧಿಕಾ! ಕೈಲಾಶ್ ಅವರೇ, ಕೈಲಾಶ್ ಅವರೇ! ರಾಧಿಕಾ, ಕೈಲಾಶ್ ಅವರೇ, ಏನೂ ಆಗಲ್ಲ. ರಾಧಿಕಾ, ರಾಧಿಕಾ, ಬಿಡಿ ಕೈಲಾಶ್ ಅವರೇ, ಏನೂ ಆಗಲ್ಲ. ಐ ಮಿಸ್ ಯು ರಾಧಿಕಾ. ಕೈಲಾಶ್ ಅವರೇ, ಹಿಡ್ಕೊಳ್ಳಿ. ಬನ್ನಿ ಕೈಲಾಶ್ ಅವರೇ, ನಿಧಾನ ನಿಧಾನ. ಕೈಲಾಶ್ ಅವರೇ, ಕೈಲಾಶ್ ಅವರೇ, ಹುಷಾರು. ನಿಮ್ಗೇನು ಆಗಿಲ್ಲ ತಾನೆ? ನಿಮ್ಗೇನು ಆಗಿಲ್ಲ? ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನನ್ನಂತ ದುರಾದೃಷ್ಟವಂತೆ ಇನ್ಯಾರು ಇರ್ತಾನೆ ಇರ್ಲಿಲ್ಲ. ನಾನೇ ಇದಕ್ಕೆಲ್ಲ ಕಾರಣ. ಇದೆಲ್ಲ ನನ್ನಿಂದಾನೇ ನಡೆದಿತ್ತು. ಸಾರಿ ರೀ, ಐ ಆಮ್ ಸೋ ಸಾರಿ. ನಾನೇ ಇದಕ್ಕೆಲ್ಲ ಕಾರಣ. ರಾಧಿಕಾ, ಏನ್ ಮಾತಾಡ್ತಿದ್ಯಾ? ನೀನು ದುರದೃಷ್ಟವಂತೆ ಅಲ್ಲ, ಅದೃಷ್ಟವಂತೆ. ನೀನೇ ನೋಡ್ತಿದ್ಯಲ್ಲ, ನನ್ಗೇನು ಆಗಿಲ್ಲ, ನಾನ್ ಚೆನ್ನಾಗಿದ್ದೀನಿ. ನೋಡು ನೋಡು, ಈ ಪ್ರಕೃತಿನೇ ಅಲ್ಲ, ಈ ಪ್ರಪಂಚದಲ್ಲಿ ನಮ್ಮನ್ನ ಯಾರು ದೂರ ಮಾಡಕ್ಕಾಗಲ್ಲ. ಅದಕ್ಕೆ ಸಾಕ್ಷಿ
ಇದೆ. ಹ್ಮ್ ನಿಮ್ ಕೈಯಾರೆ ನೀವೇ ಮುಟ್ಸಿ. ಓಕೆ.
ಒಂದು ನಿಮಿಷ. ಏನಾಯ್ತು ರಾಧಿಕಾ? ನಾನು ಕೆಳಗಡೆ ಹೋಗಿ ಒಂದ್ಸಲ ಅತ್ತೆಗೆ ಫೋನ್ ಮಾಡಿ ಬರ್ತೀನಿ. ಇವಾಗ ಯಾಕೆ ರಾಧಿಕಾ? ನಾವು ರೀಚ್ ಆದಾಗ ಮಾಡಿದ್ದೆ, ಮತ್ತೆ ಫೋನೇ ಮಾಡಿಲ್ಲ. 2 ನಿಮಿಷ ಮಾತಾಡಿ ಬಂದ್ಬಿಡ್ತೀನಿ. ಫೋನ್ ಮಾಡದೇ ಇದ್ರು ಅಮ್ಮ ಏನು ಅನ್ಕೊಳ್ಳಲ್ಲ ರಾಧಿಕಾ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಜಸ್ಟ್ 2 ಮಿನಿಟ್ಸ್. ಹೇಗೋಗಿ ಹಾಗೆ ಬಂದ್ಬಿಡ್ತೀನಿ. ಓಕೆ, ಸರಿ ಹೋಗ್ಬಾ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಒಂದು ಫೋನ್ ಮಾಡ್ಬೋದಾ? ಫೋನ್ ಕನೆಕ್ಟೇ ಆಗ್ತಿಲ್ವಲ್ಲ, ಸಿಗ್ನಲ್ ಇಲ್ವೇನೋ. ಥ್ಯಾಂಕ್ ಯು. ಅಮ್ಮ ಸೀತಮ್ಮ, ನಿನ್ನೇನಮ್ಮ ಬಾಯಲ್ಲಿ? ಸ್ವಾಮಿ, ನನ್ನ ಹೆಸರು ಸೀತಮ್ಮ ಅಲ್ಲ. ಹೆಸರಲ್ಲೇನಿದೆಯಮ್ಮ, ನಿನಗೊಂದು ವಿಷಯ ಹೇಳೋಣ ಅಂತ ಇಲ್ಲಿ ಕರೆದೆ. ಏನ್ ಸ್ವಾಮಿ ಅದು? ಮದುವೆಯಾಗಿ ಇಷ್ಟು ದಿನ ಆದ್ರೂ ನೀನು ನಿನ್ನ ಗಂಡ ಇಲ್ಲಿವರೆಗೂ ಸೇರಿಲ್ಲ ಅಲ್ವಾ? ನಿನ್ನೆ ರಾತ್ರಿ ಪ್ರಶಸ್ತವಾದ ಮುಹೂರ್ತ ಇತ್ತು. ಆ ಮುಹೂರ್ತದಲ್ಲೇ ನೀವಿಬ್ರು ಸೇರಿದ್ರೆ ನಿಮ್ಮ ಜೀವನ, ನಿಮ್ಮ ಸಂಸಾರ ದೀಪಮಾಲೆ ತರ ಹೊಳಿತಾ ಇತ್ತು. ಆದ್ರೆ ಸೇರ್ಲಿಲ್ವೇ? ಇದೆಲ್ಲ ನಿಮ್ಗೆ ಗೊತ್ತು ಸ್ವಾಮಿ? ಜ್ಞಾನ ದೃಷ್ಟಿಯಿಂದ ನಮಗೆಲ್ಲ ಗೊತ್ತಾಗುತ್ತೆ ತಾಯಿ. ನಿನ್ನೆ ಸೇರ್ಲಿಲ್ಲ ಸ್ವಾಮಿ, ಈ ದಿನನೂ ಒಳ್ಳೇದೆ. ಈ ದಿನ ಸೇರಬಾರದು. ಯಾಕೆ ಸ್ವಾಮಿ? 3 ದಿನಾನು ಮುಹೂರ್ತ ಚೆನ್ನಾಗಿದೆ ಅಂತ ನೀವು ಬಂದಿದ್ದೀರಾ. ಆದ್ರೆ ಇವತ್ತು ಶುಭ ಸೂಚಿಸೋ ಗ್ರಹಗತಿಗಳೆಲ್ಲ ಕಾಲಚಕ್ರದಲ್ಲಾಗಿರೋ ಬದಲಾವಣೆಯಿಂದ ಇವತ್ ರಾತ್ರಿ ವಕ್ರದೃಷ್ಟಿ ಬೀರ್ತಾ ಇದ್ದಾವೆ. ಅಂಥ ಸಮಯದಲ್ಲಿ ನೀವು ಸೇರಿದ್ರೆ ಸೀತಾ ಮಾತೆ ಪಟ್ಟ ಕಷ್ಟನೇ ನೀವು ಪಡಬೇಕಾಗತ್ತೆ. ನಾಳೆಯಿಂದ ನೀನು ಜೀವನ ಪೂರ್ತಿ ಕಣ್ಣೀರಲ್ಲೇ ಕೈ ತೊಳಿಬೇಕಾಗತ್ತೆ. ಏನ್ ಮಾತಾಡ್ತಾ ಇದ್ದೀರಾ ಸ್ವಾಮಿ? ಹೌದಮ್ಮ, ಗ್ರಹ ಬಲಕ್ಕೆ ಎದುರು ತಿರುಗೋದು ಒಳ್ಳೇದಲ್ಲಮ್ಮ. ಇದೊಂದು ರಾತ್ರಿ ನೀವು ತಾಳ್ಮೆಯಿಂದ ಇದ್ರೆ ಎಲ್ಲ ಒಳ್ಳೇದಾಗತ್ತೆ. ನನ್ನ ಮಾತನ್ನ ಕೇಳು ತಾಯಿ. ಏನಮ್ಮ, ನಿನ್ನ ಗಂಡ ಬೇಜಾರು ಮಾಡ್ಕೋತಾನೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಹೇಗಾದ್ರೂ ಮಾಡಿ ಅವ್ರನ್ನ ಒಪ್ಸು ತಾಯಿ. ಒಂದೇ ಒಂದು ರಾತ್ರಿ ನೀವು ಸೇರದೆ ಇದ್ರೆ ನಿನ್ನ ಭವಿಷ್ಯ ಬಂಗಾರ. ನಿನ್ನ ಬಾಳಿಗೆ ಬೆಳಕು ಹರಿಸ್ತೀಯೋ ಇಲ್ಲ ಕತ್ಲು ತುಂಬ್ಕೋತೀಯೋ ನೀನೇ ತೀರ್ಮಾನ ಮಾಡು. ಶುಭವಾಗ್ಲಿ ತಾಯಿ. ರಾಧಿಕಾ, ಯಾಕಿಷ್ಟು ಲೇಟ್ ಆಯ್ತು? ಅಮ್ಮ ಜೊತೆ ಮಾತಾಡಿದ್ಯಾ? ಇಲ್ಲ ರೀ, ಫೋನ್ ಕನೆಕ್ಟ್ ಆಗ್ಲಿಲ್ಲ. ಪರವಾಗಿಲ್ಲ ಬಿಡು, ನಾಳೆ ಮಾತಾಡ್ಕೋಬಹುದು. ಬಾ.
ರಾಧಿಕಾ, ಏನಾದ್ರೂ ಪ್ರಾಬ್ಲಮ್ಮಾ? ಚಿಚೆ ಅಂಥದ್ದೇನಿಲ್ಲ ರೀ. ಮತ್ತೆ ಯಾಕೆ ಅವಾಯ್ಡ್ ಮಾಡಕ್ ಟ್ರೈ ಮಾಡ್ತಿದ್ಯಾ? ನಾನು ಕೆಳಗಡೆ ಹೋಗಿದ್ದಾಗ ಒಬ್ಬ ಸ್ವಾಮೀಜಿ ಸಿಕ್ಕಿದ್ರು. ಅದಕ್ಕೆ ಆ ಸ್ವಾಮೀಜಿ ನಮ್ ಬಗ್ಗೆ, ನಮ್ ಜೀವನದ ಬಗ್ಗೆ ಇದ್ದಿದ್ದ ಹಾಗೆ ಹೇಳಿದ್ರು. ನೋಡು ರಾಧಿಕಾ, ಅಂಥದ್ದನ್ನೆಲ್ಲ ನಂಬಿ ನಮ್ ಸಂತೋಷ ಯಾಕೆ ಕಳ್ಕೋಬೇಕು? ಅಮ್ಮ ಪುರೋಹಿತರನ್ನ ಕೇಳಿ ತಾನೇ ಹೇಳಿರೋದು ಈ 3 ದಿನ ತುಂಬಾ ಚೆನ್ನಾಗಿದೆ ಅಂತ. ಇಂಥ ಸ್ವಾಮೀಜಿಗಳು ಅವ್ರ ಅಗತ್ಯಕ್ಕೋಸ್ಕರ, ದುಡ್ಡುಗೋಸ್ಕರ ನಮ್ಮ ಬಲಹೀನತೆನ ಅಡ್ಡ ಇಟ್ಕೊಂಡು ಬಾಯಿಗೆ ಬಂದಾಗ ಹೇಳ್ತಾ ಇರ್ತಾರೆ. ಇಲ್ಲ ರೀ, ಆ ಸ್ವಾಮೀಜಿ ಅವ್ರ ಸ್ವಾರ್ಥಕ್ಕೋಸ್ಕರ ಹೇಳಿದ್ರು ಅಂತ ಅನಿಸ್ಲಿಲ್ಲ. ನಮ್ಮ ಒಳ್ಳೇದಕ್ಕೆ ಹೇಳಿದ್ದಾರೆ. ಸರಿ, ಅಂಥದ್ದೇನು ಹೇಳಿದ್ರು ಅವರು? ಗ್ರಹಗತಿ ಸರಿ ಇಲ್ಲದೆ ಇರೋದ್ರಿಂದ ನಾವಿಬ್ರು ಇವತ್ತು ಸೇರಿದ್ರೆ ಜೀವನ ಪೂರ್ತಿ ಕಷ್ಟಪಡ್ಬೇಕಾಗತ್ತೆ ಅಂತ ಹೇಳಿದ್ರು. ಏನೇ ಸ್ಟುಪಿಡಿಟಿ ರಾಧಿಕಾ, ಅದೆಲ್ಲ ನಂಬ್ತೀಯ ನೀನು? ನಮ್ಗಿದ್ದಿದ್ದು 3 ದಿನದಲ್ಲಿ ಈಗಾಗಲೇ 1 ರಾತ್ರಿ ವೇಸ್ಟ್ ಆಗಿದೆ. ಯಾವ್ದ್ಯಾವ್ದೋ ಮೂಢನಂಬಿಕೆ ಇಟ್ಕೊಂಡು ಈ ರಾತ್ರಿನೂ ವೇಸ್ಟ್ ಮಾಡ್ಬೇಕಾ? ಮೂಢನಂಬಿಕೆ ಅಲ್ಲ ರೀ. ಇವತ್ತು ಮಿಸ್ ಆದ್ರೂ ನಾಳೆ ರಾತ್ರಿ ಸೇರ್ಬೋದಲ್ಲ. ಸ್ವಾಮೀಜಿ ಮಾತನ್ನ ಮೀರಿ ಮುಂದುವರೆದ್ರೆ ನಾಳೆ ಏನಾದ್ರೂ ಸಮಸ್ಯೆ ಕಾಣಿಸ್ಕೊಂಡ್ರೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಇವತ್ತೊಂದಿನ ನಾವು ಸುಮ್ಮನೆ ಇದ್ರೆ ನಮ್ಗೆ ಒಳ್ಳೇದಲ್ವಾ ರೀ? ಓಕೆ, ನೀನ ಸ್ವಾಮೀಜಿ ಮಾತನ್ನ ಅಷ್ಟೊಂದು ನಂಬೋದಿದ್ರೆ ನಾನೇನ್ ಮಾಡ್ಲಿ ಹೇಳು? ನಿನ್ನಿಷ್ಟ, ಹಾಗೆ ಆಗ್ಲಿ. ನಾನು ಹೋಗಿ ಊಟ ಆರ್ಡರ್ ಮಾಡಿ ಬರ್ತೀನಿ. ಸಾರಿ ಕೈಲಾಶ್ ಅವ್ರೆ, ನಿಮಗ್ ಬೇಜಾರು ಮಾಡ್ತಿದ್ದೀನಿ. ಅದು ನಮ್ಮ ಸಂತೋಷಕ್ಕೆ ಆಗಿರೋದ್ರಿಂದ ಮಾಡಲೇಬೇಕಾಯ್ತು. ಅಯ್ಯೋ ದೇವ್ರೆ, ಇನ್ನು ನನ್ನ ಕೈಲಿ ನಡೆಯೋಕ್ಕಾಗಲ್ಲ. ನಡೆದು ಕಾಲೆಲ್ಲ ಬ್ಯಾಂಡ್ ಸೆಟ್ ಬಾರಿಸ್ತಿದ್ದಾವೆ ಪತಿರಾಯ್ರೆ. ಇಷ್ಟಕ್ಕೆಲ್ಲ ನೀನೇ ಕಾರಣ. ಹಠ ಮಾಡಿ ನನ್ನ ಇಷ್ಟು ದೂರ ಕರ್ಕೊಂಡು ಬರ್ತಿದ್ರೆ ಈ ರಗಳೆನೇ ಇರ್ತಿರ್ಲಿಲ್ಲ. ನನ್ ಮೇಲೆ ಹಾಕ್ತಿರಲ್ಲ ಪತಿರಾಯ್ರೆ. ಕರ್ಕೊಂಡ್ ಬಂದಿದ್ದಕ್ಕೆಲ್ಲ ಹೀಗಾಗಿದ್ದು. ನೀವ್ ನನ್ ಬಿಟ್ ಬಂದ್ರಿ ನೋಡಿ, ಅದಕ್ಕೆ. ನಮ್ ಕೋಳಿ ಜಗಳ ಯಾವಾಗ್ಲೂ ಇದ್ದಿದ್ದೆ. ಮೊದ್ಲಿಂದ ಹೋಗೋಣ ಬಾ. ಇಲ್ದಿದ್ರೆ ಎಲ್ಲಿಂದ ಯಾವ ಕಾಡು ಪ್ರಾಣಿ ಬರುತ್ತೋ ನನ್ಗಂತೂ ಗೊತ್ತಿಲ್ಲ. ಅಮ್ಮ, ನಾನಂತೂ ಇಲ್ಲಿಂದ ಕದ್ಲಲ್ಲ ಪತಿರಾಯ್ರೆ. ಯಾವ ಪ್ರಾಣಿನೂ ಬರ್ತಿರೋ ತರ ನೀವೇ ಏನಾದ್ರೂ ಒಂದ್ ಪ್ಲಾನ್ ಮಾಡ್ಬಿಡಿ. ನೀನೇ ನನ್ ಮಾತು ಕೇಳಲ್ಲ, ಇನ್ ಅವೆಲ್ ಕೇಳ್ತವೆ? ಅವು ಬರ್ಬೇಡ ಅಂದ ತಕ್ಷಣ ಬರ್ದೇ ಇರ್ತಾವ? ಭಯ ಪಡಿಸ್ಬೇಡಿ ಪತಿರಾಯ್ರೆ. ಈ ರಾತ್ರಿ ಎಲ್ಲ ನಾವ್ ಇಲ್ಲೇ ಇರೋದ್ ತಪ್ಪಿದಲ್ವಲ್ಲ. ಯಾವ ಪ್ರಾಣಿನೂ ಬರ್ದೇ ಇರೋ ತರ ಏನಾದ್ರೂ ಒಂದ್ ಮಾಡಿ ಪತಿರಾಯ್ರೆ, ಪ್ಲೀಸ್. ಅಮ್ಮ, ಕರ್ಮ ಗುರು ನಂದು. ಎಲ್ಲಿಗೆ ಹೋಗ್ತಿದ್ದೀರಾ? ಬಂದೆ. ಪತಿರಾಯ್ರೆ, ಏನ್ ಮಾಡ್ತಿದ್ದೀರಾ? ಬೆಂಕಿ ಹಚ್ತಿದ್ದೀನಿ. ಪತಿರಾಯ್ರೆ, ಸಾರಿ.